ಅಥ್ರೈಟಿಸ್ ಎಲ್ಲ ಫಾರ್ಮ್ ಆಗಿದೆ. ಆಮೇಲೆ ಕಾಲಿದ್ದು ಕಾಲು ಇಲ್ಲೆಲ್ಲ ಬಂದ್ಬಿಟ್ಟಿದೆ, ಹಾಂ 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 ಮೇಲೆ ಉದ್ಕೊಂಡಿದೆ. ಓಕೆ. ಹಿಂಗ್ ಕಾಲು ಊರಿದ್ರೆ ಹಾಂ ಪೇನ್ ಬರ್ತದೆ. ಈಗ ಉಂಟಾ ಪೇನ್? ಈಗ ತುಂಬಾ ಇದೆ. ಈಗ ಸಹ ಉಂಟು. ಹೌದೌದು, ಅದೇ ಕಾಲಲ್ಲಿ ಇದೇ ಕಾಲಲ್ಲಿ. ಓಕೆ. ಆಮೇಲೆ ಮಂಡಿ ಆಪರೇಷನ್ ಹೇಳಿದ್ದಾರೆ, ಸೊಂಟನೂ ಆಪರೇಷನ್ ಹೇಳಿದ್ದಾರೆ. ಅದೇ ವಿಷಯಕ್ಕೆ ಅಲ್ಲ, ಅದು ಬೇರೆ, ಇದು ಬೇರೆ. ಬಲ್ಜ್ ಆಗಿದೆ ಇದು. ಓಕೆ ಓಕೆ. ಈಗ ಅದು ಸಹ ನೋವು ಉಂಟಾ? ಸೊಂಟ ನೋವು, ಗಂಟು ನೋವು? ಸೊಂಟ ನೋವು ನಿನ್ನೆಯಿಂದ ಸ್ವಲ್ಪ ಕಡಿಮೆ ಇದೆ ನನಗೆ. ನಿನ್ನೆ ಕಡಿಮೆ. ನಿನ್ನೆ ಇದ್ರ ನೀವು ಇಲ್ಲಿ? ಹೌದೌದು, ನಿನ್ನೆನೂ ಇದ್ವಿ. ಓಕೆ ಓಕೆ ಓಕೆ. ಇವತ್ತು ಬ್ಲೆಸ್ಸಿಂಗ್ಗೋಸ್ಕರ ವೇಟ್ ಮಾಡ್ತೀನಿ. ಈಗ ಪ್ರೇಯರ್ ಮಾಡ್ತೇನೆ ಅಕ್ಕ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಈ ತಾಯಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ, ಮುಟ್ಟಬೇಕು. ಇವರ ಶರೀರದಲ್ಲಿ ಓಡುವಂಥ ಅಥ್ರೈಟಿಸ್ ಎಂಬಂಥ ರೋಗಾತ್ಮವನ್ನು ಈಗಲೇ ಡಿಸ್ಕನೆಕ್ಟ್ ಮಾಡ್ತಾ ಇದ್ದೇನೆ. ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ. ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್. ಸ್ಪಿರಿಟ್ ಆಫ್ ಅಥ್ರೈಟಿಸ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಕಮ್ ಔಟ್. ಫ್ರೀ ಆಗಲಿ, ನರಗಳು ಫ್ರೀ ಆಗಲಿ, ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗಲಿ. ಎಸ್ ಎಸ್. ನರಗಳ ಮೇಲೆ, ಎಲುಬಿನ ಮೇಲೆ ಹೊಡುವ ಅಥ್ರೈಟಿಸ್ ಎಂಬುದಾಗಿತ್ತು ಕಾಯಿಲೆ ಬಿಟ್ಟೋಗು, ಬಿಟ್ಟೋಗು. ನೇಮ್ ಆಫ್ ಜೀಸಸ್. ಆ ವೇದನೆ ಬಿಟ್ಟೋಗಲಿ, ರೋಗಾತ್ಮ ಬಿಟ್ಟೋಗಲಿ, ಬುಡ ಸಮೇತ ಕಿತ್ತೋಗು, ಬುಡ ಸಮೇತ ಕಿತ್ತೋಗು ಯೇಸು ನಾಮದಲ್ಲಿ. ಇವರು ಫ್ರೀ ಆಗಲಿ. ಕಾಲಿನ ಗಂಟಲ್ಲಿ, ಸೊಂಟದಲ್ಲಿ ಆಪರೇಷನ್ ಆಗಬೇಕೆಂಬುದು ಹೇಳಿದಂಥ ಸ್ಥಳದಲ್ಲಿ ಆ ಆಪರೇಷನ್ ಅನ್ನು ಕ್ಯಾನ್ಸಲ್ ಮಾಡ್ತಾನೆ. ಪೂರ್ಣ ಸೌಖ್ಯವಾಗಲಿ, ಇವರಿಗೆ ಪೂರ್ಣ ಸೌಖ್ಯವಾಗಲಿ. ಏಸುನ ಬಾಸುಂಡೆಗಳ ಮೂಲಕ ಈ ಸಹೋದರಿ ಗುಣವಾದ. 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 ಏಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ಸಹೋದರಿ ಗುಣವಾದ. ಏಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ಸಹೋದರಿ ಗುಣವಾದ. ಏಸು ಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ಸಹೋದರಿ ಗುಣವಾದ. ಫ್ರೀ ಆಗಲಿ ಯೇಸು ನಾಮದಲ್ಲಿ. ಈಗ ನೋಡಿ ಅಕ್ಕ, ನಡ್ಕೊಂಡು ನೋಡಿ. ಸ್ವಲ್ಪ ಇದೆ, ನೋವಿದೆ. ಸ್ವಲ್ಪ ಕಡಿಮೆ ಆಯ್ತಲ್ಲ? ಸ್ವಲ್ಪ ಕಡಿಮೆ ಆಯ್ತು. ಸ್ವಲ್ಪ ಉಂಟು. ರೋಕೋ ತಲಿಕೆ ತೆರೀಮ, ಮಾಮ್ರಾಟ ಲಿಕೆ ತೆರೀಬ. ಇನ್ ದ ನೇಮ್ ಆಫ್ ಜೀಸಸ್. ಇವರ ಕಾಲ ಮೇಲೆ, ಪಾದದ ಮೇಲೆ, ಬಲ ಕಾಲಿನ ಮೇಲೆ, ಬಲ ಪಾದದ ಮೇಲೆ ಹೊಡುವ ಅಥ್ರೈಟಿಸ್ ಎಂಬುದಾಗಿ ಹೇಳುವಂಥ ಕಾಯಿಲೆಯ ಆತ್ಮವನ್ನು ಡಿಸ್ಕನೆಕ್ಟ್ ಮಾಡ್ತಾನೆ. ಬುಡ ಸಮೇತ ಕಿತ್ತೋಗಿ ಸಮುದ್ರಕ್ಕೆ ಬೀಡಿಂದ ಅಪ್ಪಣೆ ಕೊಡ್ತಾನೆ. ಲೂಕ 19. ಹಾವುಗಳನ್ನು, ಚೇಳುಗಳನ್ನು, ವೈರ್ಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನೆಸಿಕೊಟ್ಟಿದ್ದಾನೆ. ಆದ್ದರಿಂದ ಅದಕ್ಕೆ ಕೇಡು ಮಾಡಲು ಮಿಸಮಿಳಿದ್ದಾನೆ. ಫ್ರೀ ಆಗಲಿ ಯೇಸು ನಾಮದಲ್ಲಿ. ಪೂರ್ಣವಾದ ಸೌಖ್ಯ ನಡೆಯಲಿ, ಪೂರ್ಣ ಸೌಖ್ಯ ನಡೆಯಲಿ ಯೇಸುವಿನ ನಾಮದಲ್ಲಿ. ಪೂರ್ಣ ಸೌಖ್ಯ ನಡೆಯಲಿ, ಪೂರ್ಣ ಸೌಖ್ಯ ನಡೆಯಲಿ, ಪೂರ್ಣ ಸೌಖ್ಯ. 107 ಕೀರ್ತನೆ 20ನೇ ವಾಕ್ಯ. ಆತ ತನ್ನ ವಚನವನ್ನು ದೂತನೆಂಬಂತೆ ಕಳಿಸಿ ಅವರಿಗೆ ಸೌಖ್ಯವನ್ನು ಕೊಟ್ಟನು. ಸಮಾಧಿಗೆ ಸೇರಿದ ವಚನ ನೆರವಲಿ. ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಈಗ ನೋಡಕ್ಕ, ಇಲ್ಲ ಅಲ್ಲ? ಹಲ್ಲೆಲೂಯಾ ಹೇಳಿ, ಯೇಸುವಿಗೆ ವಂದನೆ ಹೇಳಿ. ಯೇಸುವೇ ಸ್ತೋತ್ರ. ನನ್ನ ಸೌಖ್ಯ ಮಾಡಿದ್ದಕ್ಕೆ ಸ್ತೋತ್ರ. ಓಕೆ ಓಕೆ.